ನಿಮ್ಮ ಕೈಯಲ್ಲಿ ಅದನ್ನ ತಡೆಯಕ್ಕೆ ಇದೆ. ಏನೇ ಬಿ ಪಿ ಶುಗರ್ ಇದ್ರು ಹಾರ್ಟ್ ಮೇಲೆ ತೊಂದರೆ ಆಗ್ತಾನೇ ಇರುತ್ತೆ. ಎಲ್ಲ ಸೇರ್ಕೊಂಡು ನಿಮ್ಮ ಹುಡುಗ ಸ್ವಂತವಾಗಿ ಸೇರ್ಕೊಂಡು ತಡೆಗಟ್ಟಬಹುದಾದ್ರೆ ಡೆಫಿನೆಟ್ ಆಗಿ ಮಾಡಿ ಅಲ್ವಾ. ಸಡನ್ ಆಗಿ ಹಿಂಗೆ ಆಗೋಗುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ, ನಿಮ್ಗೂ ಆ ಬಿ ಪಿ ಹೃದಯದ ಮೇಲೆ ಏನು ಒತ್ತಡ ಆಗಿದೆಯೋ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಹಾರ್ಟ್ ಬಂದು ಆದರೆ ಏನಾದರೂ ಆಗಿದೆಯಾ ಅಂತ ಅದು ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಪೋಸ್ಟ್ ಮಾರ್ಟಮ್ ಅಂದರೆ ನಾವು ಏನು ಹೇಗೆ ಅವ್ರನ್ನ ನೋಡ್ತೀರೋ ಹಾಗೆ ಕೊಡ್ತೇವೆ. ಏನು ಬೇಕೋ ಅಷ್ಟನ್ನೇ ನಾವು ಕೇರ್ ಮಾಡಿ, ಅದು ನಿಮಗೇನು ಗೊತ್ತಾಗಲ್ಲ ಆ ಥರ ಮಾಡ್ತೀವಿ. ನಿಮಗೆ ಏನು ನೀವು ಅಂದ್ಕೊಳ್ಳೋ ಥರ ಏನು ಮಾಡಲ್ಲ, ಧೈರ್ಯವಾಗಿ ಆರಾಮಾಗಿ. ಎರಡನೇದು ಚಿಕ್ಕ ವಯಸ್ಸಾದರೆ ಅದು ಕಾನೂನುಬದ್ಧವಾಗಿರುತ್ತೆ ಅಷ್ಟೇ. ಏನು ಕಾರಣ ಅಂತ ನಮಗೂ ಬೇಕು, ನಿಮಗೂ ಬೇಕು. ತುಂಬ ವಯಸ್ಸಾಯಿತು, 60 ವರ್ಷದ ಮೇಲ್ಪಟ್ಟಾಯಿತು, ಕಾಯಿಲೆ ಇತ್ತು, ಬೇರೆ ದೊಡ್ಡ ಕಾಯಿಲೆ ಇತ್ತು, ಟ್ರೀಟ್ಮೆಂಟ್ ತೊಗೋತಾ ಇದ್ರು, ಆಸ್ಪತ್ರೆಯಲ್ಲಿ ಭರ್ತಿ ಆಗಿದ್ರು, ಅದೆಲ್ಲ ದಾಖಲಾತಿ ತೊಗೊಂಬಂದರೆ ಬೇಕಾಗಲ್ಲ. ಈಗ ನಿಮಗೆ ನಾಳೆ ಮತ್ತೊಂದು ಇನ್ಶೂರೆನ್ಸ್, ಮತ್ತೊಂದು ಇನ್ನೊಂದು ಎಲ್ಲದಕ್ಕೂ ಬೇಕಾಗುತ್ತೆ. ಇವತ್ತೇನೋ ಕೈ ಬಿಟ್ಟು ಬಿಡು ಬೇಡ ಅಂತ ಹೋಗ್ಬಿಡ್ತಾರೆ, ನಾಳೆ ಏನಕ್ಕಾದರೂ ಸರ್ಟಿಫಿಕೇಟ್ ಬೇಕು ಅಂದರೆ ಎತ್ಲಾಗ ಹೋಗಿ ಹುಡ್ತೀರಿ, ಮುಂದಕ್ಕೂ ತೊಂದರೆ ಮಾಡ್ಕೊಳ್ಳೋಕ್ಕೆ ಕೂತ್ಕೊಳ್ಳಿ. ಏನು ಬೇಕೋ ನಾವು ಮಾಡಿ. ಪೊಲೀಸ್ ಬಂದರೆ ಪೊಲೀಸನ್ನ ನೀವು ಕರ್ಕೊಂಡು ಬಂದರೆ ಅದೇನಿದೆ ಅವ್ರು ಪ್ರೊಸೀಜರ್ ಮಾಡ್ತಾರೆ. ಅವರು ನಮ್ಗೆ ಇನ್ಫಾಸ್ಟ್ ಮಾಡಿಕೊಡಿ, ಪೋಸ್ಟ್ ಮಾರ್ಟಮ್ ಅಂತ ಕೊಡ್ತಾರೆ. ನಾವು ಇನ್ಫಾಸ್ಟ್ ತಕ್ಷಣನೇ ಮಾಡಿ ಕೊಡ್ತೇನೆ, 5 ನಿಮಿಷನೂ ಡಿಲೇ ಮಾಡಿ ಆಗಿದ ತಕ್ಷಣ ಕೊಟ್ಬಿಡ್ತೀನಿ. ಅದರಲ್ಲಿ ಮೇಡಮ್ ನಮ್ಮ ಮನೆಗಳಲ್ಲಿ ಮಾತ್ರ, ನಮ್ಮ ಫ್ಯಾಮಿಲಿಯಲ್ಲಿ ಮಾತ್ರ ಇಲ್ಲಿ ತನಕ ಏನು ನನಗೆ ಆಗಲಿ ನಮ್ಮ ಮನೆಯವ್ರಿಗೆ ಒಂದು ಶುಗರ್ ಇಲ್ಲ, ಒಂದು ಬಿ ಪಿ. ಮೊದಲು ತನಕ ಆರೋಗ್ಯ ಶುಗರ್ ಬಿ ಪಿ ಇರಲಿಲ್ಲ ನಿಮ್ಮ ಜನರೇಷನ್ ಅಲ್ಲಿ. ಹೌದು, ಈಗಿರೋ ಜನರೇಷನ್ ಅಲ್ಲಿ ನೀವು ಇರಲಿಲ್ಲ ಮೇಡಮ್. ಇಲ್ರಿ, ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ಹುಡುಗನ ಪ್ರಾಬ್ಲಮ್ಮೇ ಅಲ್ಲ ನಾನು ಹೇಳ್ತಾ ಇರೋದು. ನಾನು ಹೇಳಿದ್ದೇನೆ, ಅದಕ್ಕೆ ಹೇಳಿದ್ದೆ, ನೀವೆಲ್ಲ ಸೇರ್ಕೊಂಡು ಅಥವಾ ನಿಮ್ಮ ಹುಡುಗ ಅವ್ನು ಸ್ವಂತವಾಗಿಯೇ ಸೇರಿಕೊಂಡು ತಡೆಗಟ್ಟಬಹುದಾದ್ರೆ ಡೆಫಿನೆಟ್ ಆಗಿ ಮಾಡ್ತಾರೆ ಅಲ್ವಾ. ಸಡನ್ ಆಗಿ ಹಿಂಗೆ ಆಗೋಗುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಆ ಬಿ ಪಿ ಹೃದಯದ ಮೇಲೆ ಏನು ಒತ್ತಡ ಆಗಿದೆಯೋ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಈಗ ಪೋಸ್ಟ್ ಮಾರ್ಟಮ್ ಮಾಡಿದರೆ ಗೊತ್ತಾಗುತ್ತೆ ಬೇರೆ ಏನು ತೊಂದರೆ ಇದೆ ಅಂತ. ಮಾಡಿಸಿ ನಿಮಗೊಂದು ಸಮಾಧಾನ. ನಾಳೆ ಏನಕ್ಕಾದರೂ ಒಂದು ಬೇಕಾಗ್ಬೋದು ಡಾಕ್ಯುಮೆಂಟ್ಸ್, ಮಾಡಿಸೋದು ಬೆಟರ್. ಈ ಪೊಲೀಸ್ ಬಂದು ಮಾಜರ್ ಮಾಡಿದ ತಕ್ಷಣ ಇನ್ಕ್ವೆಸ್ಟ್ ಕೊಡ್ತಾರೆ. ಡ್ಯೂಟಿ ಡಾಕ್ಟ್ರು ಯಾರಿದ್ದಾರೋ ಪೊಲೀಸ್ ನೋಡ್ಕೊಂಡು ಹೋದ್ಮೇಲೆ ಮಾಜರ್ ಮಾಡ್ತಾರೆ. ಪಂಚನಾಮ ಮಾಡಿದ್ಮೇಲೆ ನಮಗೊಂದು ಫಾರಮ್ ಕೊಡ್ತಾರೆ, ಇನ್ಕ್ವೆಸ್ಟ್ ಇಂತಿಂಥದ್ದು ಹಾಕಿದ್ದೀವಿ, ಇದರಲ್ಲಿ ನೀವು ಪೋಸ್ಟ್ ಮಾರ್ಟಮ್ ಮಾಡ್ಕೊಡಿ ಅಂತ ನಮ್ಮ ಕೈ ಕೊಟ್ಟರೆ ನಾವು ಒಳಗೋಗಿ ಬಾಡಿ ಮುಟ್ಟಿ ಇಲ್ಲ ಬರಲಿ. ನಮಗೆ ಡಾಕ್ಟ್ರಿಗೆ ಕೊಡಬೇಕು, ಇನ್ಕ್ವೆಸ್ಟ್ ಅಂತಾರೆ, ಮಾಡಿ ಕೊಡ್ತಾರೆ. ಅವ್ರು ಕೊಟ್ಟಿದ ತಕ್ಷಣ ನಾವು ಮಾಡ್ಕೊಡ್ತೇವೆ. ನಾವೇನು 24 ಗಂಟೆ ಇರ್ತೇವೆ, ನಿಮಗೆ ಏನು ಡಿಲೇ ಮಾಡಿದ ತಕ್ಷಣ ಮುಗಿದ ತಕ್ಷಣ ಕೊಡ್ತೇವೆ, ನೀವು ತೊಗೊಂಡ್ರೆ ಕೂತ್ಕೊಳ್ಳಿ.
ಅವ್ರಿಗೆ ಬಿ ಪಿ ಕಾಯಿಲೆ ಇತ್ತಂತೆ, ಹೃದಯದ ಮೇಲೆ ಒತ್ತಡ ಆಗಿರ್ಬೋದು ಏನು ಅಂತ ಗೊತ್ತಿಲ್ಲ. ಚೆನ್ನಾಗಿ ಕೆಲಸ ಮಾಡ್ತಿದ್ದಾಗ ಇದ್ದಕ್ಕಿದ್ದಂಗೆ ಆಕಸ್ಮಿಕ ಸಾವಂದರೆ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಒಂದು ಶವ ಪರೀಕ್ಷೆ ಮಾಡಿದರೆ ಏನು ಕಾರಣ ಇರ್ಬೋದು, ಅದು ಬಿ ಪಿ ಒತ್ತಡನ ಮತ್ತೊಂದು ಹೃದಯದ ಏನಾದ್ರು ತೊಂದರೆ ಆಗಿದೆಯಾ ಏನು ಅಂತ ಶವ ಪರೀಕ್ಷೆ ಮಾಡಿದ ತಕ್ಷಣವೇ ನಮಗೆ ಅದರಲ್ಲಿ ನಿಜಾಂಶ ಗೊತ್ತಾಗುತ್ತೆ. ಸೊ ಹಾಗಾಗಿ ಪೊಲೀಸ್ ಬಂದು ಪಂಚನಾಮ ಮಾಡಿ ಕೊಟ್ಟಿದ ತಕ್ಷಣವೇ ನಾವು ಶವ ಪರೀಕ್ಷೆ ಮಾಡಿದರೆ ಏನು ಕಾರಣ ಇರ್ಬೋದು ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಾದರೆ ಹೃದಯದ ಮೇಲೆ ಒತ್ತಡ ಬೀಳೋ ಚಾನ್ಸಸ್ ಇರುತ್ತೆ. ಬೇರೆ ಅವರು ಕೊಡೋ ಕೂಲಂಕಷವಾಗಿ ನೋಡಿದರೆ ಅವರು ಬೇರೆ ಏನು ಕಾರಣ ಕೊಡ್ತಾನೂ ಇಲ್ಲ, ಅವ್ರಿಗೂ ಅವನಿಗೇನು ಬೇರೆ ಏನು ತೊಂದರೆನೂ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಶವ ಪರೀಕ್ಷೆ ಮಾಡಿದ ತಕ್ಷಣ ನಮಗೇನು ತೊಂದರೆ ಆಗಿತ್ತು ಅಂತ ಗೊತ್ತಾಗುತ್ತೆ. ಲಗೇಜ್ ಇಳಿಸಕ್ಕಂತ ಹೋಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಲಗೇಜ್ ಇಳಿಸ್ತಾ ಇರ್ತಾರೆ. ಈ ಆಟೋ ಡ್ರೈವರ್ ಹಿಂಗೆ ನಿಂತಿರ್ತಾರೆ, ಹಂಗೆ ಕುಸ್ತಿದ್ದು ಹೃದಯದ ಅಪಘಾತ ಯಾವ ಕ್ಷಣದಲ್ಲಿ ಬೇಕಾದ್ರೂ ಎಷ್ಟು ವಯಸ್ಸು ಬೇಕಾದರೂ ಆಗಬಹುದು ಅಂತ ನೀವೇ ಈಗೆಲ್ಲ ನೋಡ್ತಾ ಇದ್ದೀವಿ, ನಾವೇ ದಿನಕ್ಕೆ ದಿನ ನಿತ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಡೆಫಿನೆಟಾಗಿ ಆ ಚಾನ್ಸಸ್ ಇರ್ಬೋದು. ಸೊ ಈಗ ಶವ ಪರೀಕ್ಷೆ ಮಾಡಿದ ತಕ್ಷಣ ನಮಗೂ ಗೊತ್ತಾಗುತ್ತೆ ಕರೆಕ್ಟಾಗಿ ಮಾಹಿತಿ ಏನು ಕಾರಣ ಆಗಿರ್ಬೋದು ಸಾವಿಗೆ ಅಂತ. ನೀವೆಲ್ಲ ಪ್ರೊಸೀಜರ್ ಮಾಡಿದ್ರೆ ಡೆತ್ ಡಿಕ್ಲೇರ್ ಮಾಡಿ? ಡೆಫಿನೆಟಾಗಿ ಮಾಡಿದ್ದೀವಿ ರೀ. ಪ್ರೊಸೀಜರ್ ಪ್ರಕಾರ ಏನಿದೆಯೋ ಕಾನೂನುಬದ್ಧವಾಗಿ ಎಲ್ಲವನ್ನು ಮಾಡ್ತೀವಿ. ಯಾವ ಥರ ಏನು ನಮ್ಗೆ ಇನ್ಫಾರ್ಮೇಷನ್ ಬಂತು, ಒಳಗಡೆ ಯಾರೋ ಕುಸಿದು ಬಿದ್ದೋಗಿದ್ದಾರೆ ಅಂತ ಹೇಳ್ಬಿಟ್ಟು, ಆಮೇಲೆ ಹೋಗಿ ನೋಡಿದಾಗ ಫುಲ್ ಅನ್ಕಾನ್ಷಿಯಸ್ ಆಗಿದ್ರು. ಸೊ ಇಮಿಡಿಯೇಟ್ ತೊಗೊಂಬಂದ್ಬಿಟ್ಟು ಇಲ್ಲಿ ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡಿಸಿದ್ವಿ. ಏನು ಮೆಟೀರಿಯಲ್ ತಂದಿದ್ದೀರಾ ಸರ್? ಮೆಟೀರಿಯಲ್ ಎಲ್ಲ ಏನು ಗೊತ್ತಿಲ್ಲ, ಅದು ನೋಡಬೇಕು. ಯಾಕಂದ್ರೆ ನಾವು ಆಫೀಸ್ ಒಳಗೆ ಕೆಲಸ ಆಟೋ ಡ್ರೈವರ್ ಅಲ್ಲ, ನಾರ್ಮಲಿ ಹೇಳಿ ಪರವಾಗಿಲ್ಲ. ಏನು ತಂದಿದ್ರಿ? ಮೆಟೀರಿಯಲ್ ಗೊತ್ತಿಲ್ಲ ಸರ್, ಏನು ಮೆಟೀರಿಯಲ್ ತಂದಿದ್ರು ಗೊತ್ತಿಲ್ಲ. ಅದು ಸ್ಟೋರಲ್ಲಿ ಚೆಕ್ ಮಾಡಬೇಕು. ಯಾಕಂದ್ರೆ ನಾವು ಆಫೀಸ್ ಒಳಗೆ ಕೆಲಸ ಮಾಡ್ತಾ ಇರ್ತೀವಿ, ಫ್ಯಾಕ್ಟ್ರಿ ಒಳಗೆ ಎಂಪ್ಲಾಯೀಸ್ ಬೇರೆ ಇರ್ತಾರೆ. ಅದು ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ನಾವು ಕರ್ಕೊಂಡ್ಬಂದಿದ್ದೀವಿ. ಸಡನ್ ಆಗಿ ಆಂಬುಲೆನ್ಸ್ ಎಲ್ಲ ಕರೆಸಿ? ಹೌದು. ಏನಾಯ್ತು ಹೇಳಿ? ಆಂಬುಲೆನ್ಸ್ ಕರೆಸಿದ್ರೆ ಇಲ್ಲ, ಆಂಬುಲೆನ್ಸ್ಗೆ ನಾವು ಟ್ರೈ ಮಾಡಿದ್ವಿ, ಇನ್ನು ಯಾಕೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೇನು ಫೀಲ್ ಆಯಿತು ಅಂದರೆ ಇನ್ನೂ ಸ್ವಲ್ಪ ಪಲ್ಸ್ ಏನಾದರೂ ಇದೆಯಾ ಅನ್ನೋ ಥರ ಫೀಲ್ ಆಯಿತು. ಸೊ ಇಮಿಡಿಯೇಟ್ ನಾವೇನು ಮಾಡಿಬಿಟ್ವಿ, ಆಂಬುಲೆನ್ಸ್ ವೆಯ್ಟ್ ಮಾಡೋದು ಬೇಡ, ನಾವು ಕಾರು ನಮ್ಮ ಎಂಪ್ಲಾಯ್ ಕಾರಲ್ಲೇ ಕರ್ಕೊಂಡು ಇಮಿಡಿಯೇಟ್ ಬಂದುಬಿಟ್ಟು ಇಲ್ಲಿ ನೆಲಮಂಗಲ ಹಾಸ್ಪಿಟಲ್. ನೆಲಮಂಗಲ. ಏನು ಹೇಳಿದ್ರು ಸರ್ ಡಾಕ್ಟ್ರು? ಎಲ್ಲ ಈ ECG ಎಲ್ಲ ಮಾಡಿದ್ರು, ಆಮೇಲೆ ಡೆತ್ ಆಗಿದೆ ಅಂತ ಹೇಳಿದ್ರು. ಏನು ಹೇಳ್ತೀರಾ ಸರ್? ಈ ಥರ ನೋಡಿ, ಇನ್ನು 40 ಏಜ್ ಅಂತೆ. ಏನು ಮಾಡೋದು ಸರ್, ನಮಗೆ ದುಃಖ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಥರ ಆಗಬಾರ್ದು. ದೇವರು ಅವ್ರಿಗೆ ಕುಟುಂಬಕ್ಕೆ ಶಕ್ತಿ ಕೊಡಲಿ, ದುಃಖನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ. ಗುಡ್ ನೇಮ್ ಸರ್? ನೂತನ್ ಗೌಡ.